ನನ್ನ ಸೀಮಂತ ದಿನದ ವ್ಲಾಗ್ ಆಗಿರುತ್ತೆ ಇದು. ತುಂಬ ಜನ DMs ಕಮೆಂಟ್ಸ್ ಮಾಡ್ತಾನೆ ಇದ್ದೀರಾ ಸೀಮಂತ ವ್ಲಾಗ್ ಹಾಕಿ ಅಂತ. ಫೈನಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 5 ಗಂಟೆಗೆ ಎಚ್ಚರ ಆಯಿತು. ಆ ಟೈಮಲ್ಲಿ ಹೋಳಿಗೆ ಮಾಡ್ತಾ ಇದ್ರು. ಒಂದು ಟೇಸ್ಟ್ ಮಾಡಿ ಅಂತಂದ್ರು. ಅದನ್ನ ಹಾಕೊಂಡು ಟೇಸ್ಟ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟೊತ್ತಿಗೆ ಮೇಕಪ್ ಅವರು ಕೂಡ ಬಂದಿದ್ರು. 8 ಗಂಟೆಗೆ ನಂದು ಮೇಕಪ್ ಸ್ಟಾರ್ಟ್ ಆಗಿದ್ದು. 1.5 to 2 ಅವರ್ಸ್ಗೆಲ್ಲನೂ ಮೇಕಪ್ ಕಂಪ್ಲೀಟ್ ಆಯಿತು. ನಾನು ಸಿಂಪಲ್ ಆಗಿ ನ್ಯಾಚುರಲ್ ಲುಕ್ ಕೊಡಿ, ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಹೆವಿ ಎಲ್ಲ ಬೇಡ ಮೇಕಪ್ ಅಂತ ಹೇಳಿದ್ದೆ. ನನ್ಗೆ ಯಾವ ರೀತಿ ಬೇಕೋ ಅದೇ ರೀತಿನೇ ಮಾಡಿಕೊಟ್ಟಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಮೇಕಪ್. ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟಪಟ್ಟರು. ನನ್ನ ಫೈನಲ್ ಲುಕ್ ಈ ರೀತಿ ಬಂದಿತ್ತು. ಇವ್ರ ಪೇಜ್ ಡೀಟೇಲ್ಸ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಸ್ಪೆಷಲ್ ಡೇಸ್ಗೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಹೇರ್ ಸ್ಟೈಲ್ ಈ ರೀತಿ ಮಾಡಿಸ್ಕೊಂಡಿದ್ದೆ. ಫಸ್ಟ್ ನಂದು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡೆ ಸಿಂಗಲ್. ಅದಾದಮೇಲೆ ನಂದು ರಂಜಿತದ ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ. ರೆಡಿ ಆಗಿದ ತಕ್ಷಣ ಸ್ವಲ್ಪ ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಎಲ್ಲನೂ ಕ್ಯಾಪ್ಚರ್ ಮಾಡಿಸ್ಕೊಂಡ್ವಿ. ಬಿಕಾಸ್ ಒನ್ಸ್ ಫಂಕ್ಷನ್ ಸ್ಟಾರ್ಟ್ ಆದರೆ ಆ ಫ್ರೆಶ್ನೆಸ್ಸೇ ಹೋಗ್ಬಿಡುತ್ತೆ. ಆ್ಯಂಡ್ ನಮಗೂ ಕೂಡ ಇನ್ನೂ ಟೈಮ್ ಇತ್ತು. ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೆ ಟೈಮಿಂಗ್ಸ್ ಕೇಳಿದ್ವಲ್ವ, ಅವ್ರು 10:30 to 11:30 ಕೊಟ್ಟಿದ್ರು. ಹೇಗೂ ಟೈಮ್ ಇದೆಯಲ್ಲ ಅಂತ ಹೇಳಿ ಫಸ್ಟ್ ನಾವು ಈ ಕೆಲಸ ಮುಗಿಸ್ಕೊಂಡ್ವಿ. ಸುಮಾರು ಒಂದು 30 to 45 ಮಿನಿಟ್ಸ್ ಫೋಟೋ ಶೂಟೇ ಆಯಿತು. ಅಪ್ಪ ಅಮ್ಮ ಕೂಡ ಅಷ್ಟರಲ್ಲಿ ಊರಿಂದ ಬಂದರು. ಆ್ಯಂಡ್ ರಿಲೇಟಿವ್ಸ್ ಕೂಡ ಒಬ್ಬೊಬ್ಬರೇ ಬರ್ತಾ ಇದ್ರು. ಎಕ್ಸಾಕ್ಟ್ ನಾವು 11:10 ಅಷ್ಟೊತ್ತಿಗೆ ನಮ್ಮದು ಫೋಟೋ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ಶಾಸ್ತ್ರ ಏನಿದೆಯೋ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ವೆಲ್ಕಮ್ ಬೋರ್ಡ್ ಆ್ಯಂಡ್ ಡೆಕೋರೇಷನ್ ಎಲ್ಲ ತುಂಬ ಸಿಂಪಲ್ ಆಗಿ ಮಾಡಿಸಿದ್ವಿ. ಲಾಸ್ಟ್ ಭಾಗಲ್ಲೇ ನೋಡಿರ್ತೀರಾ, ಕ್ಲಿಪ್ಪಿಂಗ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದೆ. ನನ್ನ ತಂಗಿ ಈ ರೀತಿ ರೆಡಿ ಆಗಿದ್ಲು. ನೆಕ್ಸ್ಟು ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಯಿತು. ಅದ್ರದ್ದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಬಿಕಾಸ್ ಈ ವ್ಲಾಗ್ ಆಲ್ರೆಡಿ ಲೆಂತ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.